ಶುಭೋದಯ. ವೆಲ್ಕಮ್ ಟು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್. ಇವತ್ತು ನಾವು ನಮ್ಮ ಮೆದುಳಿಗೆ ಆ ಜಗನ್ಮಾತೆಯ ಬೆಳಕನ್ನು, ಆಕೆಯ ಕೃಪೆಯ ಧಾರೆಯನ್ನು ಅನುಭವಿಸೋಣ. ಮೆದುಳಿನಲ್ಲಿ ಆಕೆಯ ಕೃಪೆ ಯಾವ ರೀತಿ ಅಣುವಣುವನ್ನು ಜಾಗೃತಗೊಳಿಸ್ತಾ ಹೆಚ್ಚು ಸಾಮರಸ್ಯ ಮತ್ತು ಸಮತೋಲನಕ್ಕೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಆಳವಾಗಿ ಅನುಭವಿಸೋಕ್ಕೆ ನೀವು ಸಿದ್ಧರಿದ್ದೀರಾ? ಬನ್ನಿ ಹಾಗಾದರೆ ಇವತ್ತಿನ 6 ಮಿನಿಟ್ಸ್ 6 ಸೆಕೆಂಡ್ಸನ್ನು ಡಿವೈನ್ ಮದರ್ ಲೈಟ್ ಮೆಡಿಟೇಷನ್ನ ಜೊತೆಯಲ್ಲಿ ಮಾಡೋಣ. ಮೃದುವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ವರ್ಗಾಯಿಸಿ. ಪ್ರತಿ ಉಸಿರಿನ ಜೊತೆಯಲ್ಲೂ ನಿಮ್ಮ ದೇಹವು ಹಗೂರವಾಗುತ್ತಿದ್ದ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಜಗನ್ಮಾತೆಯನ್ನು ನಿಮ್ಮ ಮನಸ್ಸಿನೊಳಗೆ ಮೂಡಿಸಿಕೊಳ್ಳಿ. ಪ್ರೀತಿ, ಅನುಕಂಪ, ಅನಂತ ಬೆಳಕಿನ ಮೂಲವಾದ ಆ ಜಗನ್ಮಾತೆಯನ್ನು ನಿಮ್ಮ ಹೃದಯದೊಳಗೆ ಅನುಭವಿಸುತ್ತಿದ್ದ ಹಾಗೆ ನಿಮ್ಮ ಸುತ್ತಲೂ ಧನಾತ್ಮಕವಾದ ಪ್ರಕಾಶಮಾನವಾದ ಬೆಳಕು ಆವರಿಸುತ್ತಿರುವ ಹಾಗೆ ಭಾವಿಸುತ್ತಾ ಆಕೆಯ ಸ್ಮರಣೆಯ ಬೆಳಕು ನಿಮ್ಮ ಹೃದಯದಿಂದ ವಿಸ್ತಾರವಾಗಿ ಹರಡುತ್ತಾ ನಿಮ್ಮ ಪ್ರಭೆಯ ತುಂಬ ತುಂಬಿಕೊಳ್ಳುತ್ತಾ ಮಾತೆಯ ಬೆಚ್ಚನೆಯ ಪ್ರೀತಿ, ರಕ್ಷಣೆ ಮತ್ತು ನಿರಂತರವಾದ ಪ್ರೀತಿಯು ನಿಮ್ಮ ಬಳಿಯಲ್ಲೇ ಜೊತೆಯಲ್ಲೇ ಇರುವ ಈ ಮೃದುವಾದ ಅನುಭವವನ್ನು ಆಳವಾಗಿ ಅನುಭವಿಸುತ್ತಾ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಎಲ್ಲೆಡೆ ಹರಡುವಂತೆ ನಿಮ್ಮ ಪ್ರತಿ ಉಸಿರಿನ ಜೊತೆಯಲ್ಲೂ ಈ ಬೆಳಕು, ಈ ಪ್ರೀತಿಯು ನಿಮ್ಮೊಳಗೆ ಇನ್ನೂ ಆಳವಾದ ಅನುಭವಕ್ಕೆ ಬರುತ್ತಿರುವ ಹಾಗೆ ಭಾವಿಸಿ. ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ, ಮಾರ್ಗದರ್ಶನ ನೀಡುತ್ತಿರುವ, ನಿರಂತರವಾಗಿ ನಿಯಮಿತವಾದ ಪ್ರೀತಿಯನ್ನು ದಯಪಾಲಿಸುತ್ತಿರುವ ಆಕೆಯ ಪ್ರೀತಿಯನ್ನು ಆಳವಾಗಿ ಅನುಭವಿಸುತ್ತಾ ಆಕೆಯ ಕೃಪೆಯ ಧಾರೆಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಿ. ಅವಳ ಈ ಕೃಪೆಯ ಜೊತೆ, ಮಮತೆಯ ಜೊತೆ, ಶುಶ್ರೂಷೆಯ ಜೊತೆ ಕೆಲವು ಕ್ಷಣಗಳ ಕಾಲ ಆನಂದದಿಂದ ಆರಾಮದಾಯಕವಾದ ಭಾವನೆಯಲ್ಲಿ ಇರಿ. ನಿಧಾನವಾಗಿ ಆ ಜಗನ್ಮಾತೆಯ ಪ್ರಕಾಶಮಾನವಾದ ಬೆಳಕನ್ನು ನಿಮ್ಮ ಮೆದುಳಿನ ಅಣುವಿನಲ್ಲೂ ತುಂಬುತ್ತಿರುವ ಹಾಗೆ ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ಆಲೋಚಿಸುವ, ವಿಮರ್ಶೆ ಮಾಡುವ, ಚಿಂತಿಸುವ, ದೇಹದ ಪ್ರತಿ ಅಂಗಾಂಗವನ್ನು ಚಲಿಸುವ, ಅಸಂಖ್ಯಾತ ಕ್ರಿಯೆಗಳನ್ನು ಮಾಡುವ ನಿಮ್ಮ ಮೆದುಳಿನ ಪ್ರತಿ ಅಣುವೂ ದೈವೀಕ ಬೆಳಕಿನಿಂದ ಮಿರಮಿರನೆ ಹೊಳೆಯುತ್ತಿರುವ ಹಾಗೆ ಭಾವಿಸಿ. ಅಸಮಂಜಸವಾದ, ಅನವಶ್ಯಕವಾದ ಹಲವಾರು ಆಲೋಚನೆಗಳನ್ನು, ಚಿಂತೆಯನ್ನು, ವಿಚಾರಗಳನ್ನು ಮೂಡಿಸುವ, ಪ್ರಚೋದನೆಗೆ ಒಳಗಾಗುವ ಎಲ್ಲ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ದೈವೀ ಬೆಳಕಿನಲ್ಲಿ ಹೊರಹಾಕುತ್ತಿರುವ ಹಾಗೆ ಭಾವಿಸುತ್ತಾ
ದೇವಿಯ ಕೃಪೆಯ ಬೆಳಕು, ಪ್ರೀತಿಯ ಶುಶ್ರೂಷೆಯ ಬೆಳಕು ನಿಮ್ಮ ಇಡೀ ಮೆದುಳನ್ನು ಪುನಶ್ಚೇತನಗೊಳಿಸುತ್ತಿರುವ ಹಾಗೆ ಭಾವಿಸಿ. ವಿವಿಧ ಕ್ರಿಯೆಗಳನ್ನು ಸತತವಾಗಿ ಮಾಡುತ್ತಿರುವ ನಿಮ್ಮ ಮೆದುಳೀಗ ಸಮಾಧಾನಕರವಾಗಿ, ಆರೋಗ್ಯಕರವಾಗಿ ತನ್ನೆಲ್ಲ ಕ್ರಿಯೆಗಳನ್ನು ಮಾಡುವ ರೀತಿ ಆರೋಗ್ಯಕರವಾದ ತರಂಗಗಳು ನಿಮ್ಮ ಮೆದುಳಿನ ಪ್ರತಿಭಾಗದಲ್ಲೂ ಆವರಿಸುತ್ತಿರುವ ಹಾಗೆ ಭಾವಿಸಿ. ಮೆದುಳಿನಲ್ಲಿ ನೂತನವಾದ ಈ ಶಕ್ತಿಯು ನಿಮ್ಮನ್ನು ಹೆಚ್ಚು ಜಾಗೃತವಾಗಿ, ನೆಮ್ಮದಿಯಾಗಿ, ಆರೋಗ್ಯಕರವಾಗಿ ಕೆಲಸ ನೆರವೇರಿಸುವುದಕ್ಕೆ ಸಹಾಯ ಮಾಡುತ್ತಿದೆ ಎಂದು ಭಾವಿಸುತ್ತಾ ಆ ಜಗನ್ಮಾತೆಯ ಪ್ರೀತಿಯನ್ನು ಮೆದುಳಿನ ಮೂಲಕ ಮಾಡುವ ಪ್ರತಿಕ್ರಿಯೆಯಲ್ಲೂ ಆಲೋಚನೆಯಲ್ಲೂ ಅನುಭವಿಸುವುದನ್ನು ಭಾವಿಸುತ್ತಾ ಆ ಜಗನ್ಮಾತೆಯ ಕೃಪೆಯನ್ನು ಮೆದುಳಲ್ಲಿ ನೋಡುತ್ತಾ ಆನಂದದಿಂದ ಕಣ್ಬಿಟ್ಟು ಸಂತೋಷದಿಂದ ಹೊರಬನ್ನಿ. ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಸೆಲ್ಫ್ ಲವ್ 365 ಅನ್ನೋ ವರ್ಷದಲ್ಲಿ ಯಾವತ್ತು ಬೇಕಾದರೂ ಸೇರಿಕೊಳ್ಬೋದಾಗಿರೋ ಮತ್ತು ಅವತ್ತಿನಿಂದ 365 ದಿನಗಳ ಕಾಲ ಒಂದು ಇಂಟೆನ್ಸ್ 1 hour ವೆಲ್ನೆಸ್ ಪ್ರೋಗ್ರಾಮ್ನ ಅನುಭವಿಸ್ತಾ ಯಾವ ರೀತಿಯೆಲ್ಲ ಆಳವಾದ ಬದಲಾವಣೆಯನ್ನು ನೋಡಿದ್ದಾರೆ ನಿಮ್ಮ ಜೊತೆಯಲ್ಲಿ ಧ್ಯಾನ ಮಾಡೋರು ಅನ್ನೋದನ್ನು ಒಂದು ಒಪಿನಿಯನ್ನ ನಾವು ಹಂಚ್ಕೊಳ್ಳೋಣ ಅಥವಾ ನೋಡೋಣ. ಬಿಕಾಸ್ ದ ಮೋರ್ ವಿ ಸಿ ಅದರ್ಸ್ ಟ್ರಾನ್ಸ್ಫರ್ಮೇಷನ್ ದ ಬೆಟರ್ ವಿ ಗೆಟ್. ನೀವು ಕೂಡ ಈ ಸೆಲ್ಫ್ ಲವ್ ಜರ್ನಿಯನ್ನು ಇನಿಷಿಯೇಟ್ ಮಾಡಬಹುದು. ಮೊದಲನೇದಾಗಿ ಸೆಲ್ಫ್ ಲವ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕು. ಅದನ್ನು ಉಚಿತವಾದ ವೆಬಿನಾರ್ ಮೂಲಕ ನೀವು ಅನುಭವಿಸ್ಬೋದಾಗಿದೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ಮತ್ತು ನೀವು ಯಾವಾಗ ಬೇಕಾದರೂ ಯಾವ ದಿನ ಬೇಕಾದರೂ ನಮ್ಮ ಜೊತೆಲಿ 1 hour ಇಂಟೆನ್ಸ್ ಲೈವ್ ಪ್ರೋಗ್ರಾಮ್ನ ಯೋಗ, ಧ್ಯಾನ, ಬ್ರೈನ್ ಪ್ರೋಗ್ರಾಮಿಂಗ್ ಮತ್ತು 1 full year ಲೈಫ್ ಟೈಮ್ ಕಮ್ಯುನಿಟಿ ಆಕ್ಸೆಸ್ ವಿತ್ ಲೈವ್ ವೆಲ್ನೆಸ್ ಪ್ರೋಗ್ರಾಮಿಂಗನ್ನು ಔಷಧ ರಹಿತ ಚಿಕಿತ್ಸೆಯನ್ನು ಅನುಭವಿಸ್ಬೋದಾಗಿದೆ. ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್. ಮೇಡಮ್, ಎಲ್ಲದಕ್ಕಿಂತ ಮುಂಚೆ ನಿಮಗೆ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮಿಂದ ನಮಗೆ ಎಷ್ಟು ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ನನ್ಗೆ ಆ್ಯಕ್ಚುಲಿ ಫಸ್ಟು ದೇವ್ರ ಮೇಲೆ ನನಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಓಕೆ, ಬಟ್ ನನಗೇನಂದರೆ ಮುಂಚೆ ನಾನು ಸ್ವಲ್ಪ ಸ್ಪಿರಿಚುವಲ್ ಪಾತಲ್ಲೇ ಇದ್ದೆ. ಅದಾದ್ಮೇಲೆ ನನ್ನ ಮದುವೆ ಆದಮೇಲೆ ಕಂಪ್ಲೀಟಾಗಿ ಚೇಂಜ್ ಆಯಿತು. ಚೇಂಜ್ ಆಗಿ ನಾನು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ನನ್ನನ್ನು ನಾನು ಕಂಪ್ಲೀಟಾಗಿ ಕಳ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ನಿಮ್ಮ ಬಗ್ಗೆ ನನಗೆ ಗೊತ್ತಾಗಿದ್ದು ಪಾಡ್ಕಾಸ್ಟಿಂದ, ರಾಜೇಶ್ ಅವ್ರ ಪಾಡ್ಕಾಸ್ಟಿಂದ. ಆಮೇಲೆ ನಾನು 21 days ಮ್ಯಾನಿಫೆಸ್ಟೇಷನ್ ಜಾಯಿನ್ ಆದೆ. ಆವಾಗ ನಾನು ಎಷ್ಟು ಕ್ಲಿಯರ್ ಆದೆ, ಎಷ್ಟು ಕ್ಲೀನ್ ಆದೆ ಅಂದರೆ ಈಗ ಫುಲ್ ಕೆಸರಲ್ಲಿ ಬಿದ್ದು ಹೋದವ್ರಿಗೆ ಫುಲ್ ಸ್ನಾನ ಮಾಡಿಸ್ದಂಗೆ ಮಾಡಿಸ್ಬಿಟ್ರಿ ನೀವು ಅದರಲ್ಲಿ. Oh my God, thank you. Means a lot. ಬ್ಲಾಕೇಜಸ್ ಎಷ್ಟಿತ್ತು ಅಂತಂದ್ರೆ ಫುಲ್ ಕ್ಲಿಯರ್ ಆಯ್ತು. ಅದಾದ್ಮೇಲೆ ಇದು ಸೆಲ್ಫ್ ಲವ್ 365 ಹೆಂಗಾಯ್ತು ಅಂತಂದ್ರೆ ಇದೊಂದು ಕಲ್ಯಾಣ ಕಾರ್ಯ ಅಂತಾನೆ ಹೇಳ್ಬೋದು ಮೇಡಮ್. Oh, ನಮ್ಮ thank you, ಜೊತೆ Amma. ನಮ್ಮ ಸುತ್ತಮುತ್ತ ಕೂಡ ಎಲ್ಲ ಕಲ್ಯಾಣ ಆಗೋ ಥರ. ಈಗ ನೀವು ತುಂಬಾ ಸರಿ ಹೇಳ್ತೀರಾ, ನಾಗೇಂದ್ರ ಸರಿ ಹೇಳಿದ್ದಾರೆ ನಮ್ಮೊಳಗೆ ಏನಿರುತ್ತೆ ನಮ್ಮ ಎದುರುಗಡೆಯವರಿಂದ ಅದೇನೆ ರಿಫ್ಲೆಕ್ಟ್ ಆಗುತ್ತೆ. ಸೊ ನಾವು ಯಾವಾಗ ಚೇಂಜ್ ಆಗ್ತೀವಿ, ನಮ್ಮ ಮನಸ್ಸಲ್ಲಿ ಯಾವಾಗ ಒಳ್ಳೇದನ್ನೋದು ಬರುತ್ತೆ, ಆಬ್ವಿಯಸ್ಲಿ ಹೊರಗಡೆನೂ ಅದೇ ಕಾಣಿಸುತ್ತೆ. ನಾನು ಅದನ್ನೇ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಸೊ ಸೆಲ್ಫ್ ಲವ್ 365 ಮಾತ್ರ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಮುಂಚೆ ಎಲ್ಲ ಹೆಂಗಾಗ್ತಾ ಇತ್ತು ಅಂದರೆ, ಇವಾಗ ಏನಾದರೂ ಫ್ರೀ ಟೈಮ್ ಇದ್ರೆ ಯೂಶಲಿ ನಾವು ಫೋನ್ ನೋಡೋದು, ಅದು ಫೋನ್ ಸ್ಟಾರ್ಟ್ ಮಾಡಿದ್ರೆ ಅವರ್ಗಟ್ಲೆ ಹೋಗ್ಬಿಡುತ್ತೆ, ಕರೆಂಟ್ ತರ ಹೇಳ್ಕೊಂಡ್ಬಿಡುತ್ತೆ. ಹೌದು.
ಆಮೇಲೆ ಸ್ವಲ್ಪ ಹೊತ್ಮೇಲೆ ಏನಾಯ್ತಂದ್ರೆ ನನಗೆ ಗಿಲ್ಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಸೊ ಇಫ್ ದಿಸ್ ಈಸ್ ನಾಟ್ ದ ಥಿಂಗ್ ವಾಟ್ ಐ ಹ್ಯಾವ್ ಟು ಡೂ ಅನ್ನೋ ಥರ. ಸೊ ಇವಾಗ ಏನಂದ್ರೆ ಗೊತ್ತು ಒಂದು ಈಗ ಒಂದು ದಿನನ ಮೀನಿಂಗ್ಫುಲ್ ಆಗಿ ಹೆಂಗೆ ಕಳೆಯೋದು ಅನ್ನೋದು. ಅದರಲ್ಲಿ ಎಂಡ್ ಆಫ್ ವಾವ್ ದ ಡೇ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ. ವಾವ್ ಅಂಡ್ ಎಷ್ಟು ವಿಷಯಗಳು ಹೇಳಿದ್ರು ಸೆಲೆಕ್ಟ್ ಸಾಲಲ್ಲ ಮಾಡ್ತೀವಲ್ಲ ಮೇಡಮ್. ಅದು ಹೇಗಿರುತ್ತೆ? ಪ್ರತಿದಿನ ಒಂದೊಂದೊಂದೊಂದು ವಿಷಯ, ಒಂದೊಂದು ವೆಲ್ನೆಸ್ ಪ್ರೋಗ್ರಾಮ್ ಮಾಡಿಸ್ತೀವಲ್ಲ, ಆ ವಿಷಯ ಹೇಗಿರುತ್ತೆ? ಅದೆಲ್ಲ ಮೇಡಮ್ ಹೆಂಗೆ ಅಂದ್ರೆ ನನ್ಗೆ ಅನ್ಸಿರುತ್ತೆ ಅದು ಎಷ್ಟು ಕನೆಕ್ಟ್ ಆಗಿದ್ದೀವಿ ಅಂದ್ರೆ, ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ತೀನಿ, ಅದೇ ಟಾಪಿಕ್ ಬಂದಿರುತ್ತೆ ಇವಾಗ. ವಾವ್ ಲಾಸ್ಟ್ ವೀಕ್ ಆಕ್ಚುಲಿ ನಿನ್ನೆ ಇದು ರಿಯಲ್ ಗುಡ್ನೆಸ್ ಇದೆಯಲ್ಲ, ಅದನ್ನ ನಾನು ಆಕ್ಚುಲಿ ನಿನ್ನೆ ಮಾಡಿದೆ. ಅವತ್ತಿನ ದಿನ ಮಾಡೋಕ್ಕಾಗಿರ್ಲಿಲ್ಲ. ನನಗೆ ನಿಜ ಕಣ್ಣೀರೇ ಬಂದ್ಬಿಡ್ತು ಅಟ್ ದ ಓ ಎಂಡ್. ಥ್ಯಾಂಕ್ ಯು. ಅದರಲ್ಲಿ ಎಷ್ಟು ಫೀಲ್ ಆಗುತ್ತೆ ಅಂತಂದ್ರೆ, ಆ, ತುಂಬಾ ಹೆಲ್ಪ್ ಆಗ್ತಿದೆ ಮೇಡಮ್. ಕೆಲವೊಂದ್ಸರಿ ಏನಂದ್ರೆ ನಮಗೆ ಗೊತ್ತಾಗೋದಿಲ್ಲ ನಮ್ಮೊಳಗೆ ಅಲ್ವಾ? ಎಷ್ಟೊಂದು ಬ್ಲಾಕೇಜಸ್ ಇರುತ್ತೆ ಹೌದು ಅನ್ನೋದು. ಅದು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಧ್ಯಾನ ಮಾಡಿದಾಗ, ಅದನ್ನ ಹೊರಗೆ ಹಾಕ್ದಾಗ್ಲೇ ನಮ್ಗೆ ಗೊತ್ತಾಗೋದು ನಾವು ಇಷ್ಟೊಂದು ಕ್ಲಿಯರ್ ಆಗಿದೀವಿ ಅಂತ. ಹೌದು. ನನಗೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಮೇಡಮ್, ಆ ಬೆಳಗ್ಗೆ ಬೇಗ ಎದ್ಬಿಟ್ರೆ ನನ್ ನನ್ ಮೂಡೇ ಚೆನ್ನಾಗಿರ್ತಾ ಇರ್ಲಿಲ್ಲ. ಹೌದಾ? ನನ್ ಕಂಪ್ಲೀಟ್ ಆಗಿ ಅವತ್ತಿನ ದಿನಾನೇ ಚೆನ್ನಾಗಿರ್ತಾ ಇರ್ಲಿಲ್ಲ. ಸೊ ಯಾವಾಗ ನಾನು 21 ಡೇಸ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎಮೋಷನಲ್ ಬ್ಲಾಕೇಜಸ್ ಎಲ್ಲ ಯಾವಾಗ ಕ್ಲಿಯರ್ ಆಯ್ತು, ಅವಾಗಿಂದ ನಾನು ಇವಾಗ ಬೇಗ ಎದ್ರು ನನ್ಗೆ ಆ ಥರ ಅನ್ಸೋದಿಲ್ಲ. ನಾನು ವಾವ್ ತುಂಬಾ ಕ್ಲಿಯರ್, ತುಂಬಾ ಕೂಲ್ ಆಗಿರ್ತೀನಿ. ಅದು ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಬೇಗ ಎದ್ದೊಳೋದು. ವಾವ್ ಸೋ ನೈಸ್. ತುಂಬಾ ಅಂಡ್ ಹೆಲ್ಪ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಈ ಥರದೊಂದು ರೂಢಿ ಮಾಡ್ಕೊಳ್ಳೋದ್ರಿಂದ ಅವರಲ್ಲಿ ಪರಿವರ್ತನೆ ಆಗುವ ಸಾಧ್ಯತೆಗಳು ಎಷ್ಟಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸುಮ್ಮನೆ ಒಂದು ಕ್ಲಾರಿಟಿ ಏನು ಸಿಗಬೇಕು ಅಂದರೆ. ಮೇಡಮ್ 100% ಪರಿವರ್ತನೆ ಎಸ್. ಆಗ್ಬೋದು ಮೇಡಮ್. ಹೌದು 100%. ಹೌದು ಯಾಕೆಂದ್ರೆ ಎಲ್ಲದಕ್ಕೂ ನಂಬಿಕೆ ಇರಬೇಕು. ಫಸ್ಟ್ ಆಫ್ ಆಲ್ ನಾವು ನಮ್ಮೊಳಗೆ ಏನೋ ರಾಂಗ್ ಇದೆ, ನಾವು ಅದನ್ನ ಸರಿ ಮಾಡ್ಕೋಬೇಕು. ನಮ್ಮಲ್ಲಿ ತಪ್ಪಿದೆ ಅಂತ ಫಸ್ಟ್, ತಪ್ಪು ಅಂತಲ್ಲ, ಏನೋ ಸರಿ ಇಲ್ಲ ಅನ್ನೋದು ನಾವು ಒಪ್ಕೊಂಡ್ಬಿಟ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಹೌದು. ಅಲ್ಲೇ ಒಂದು ಸೋ ವೆರಿ 50% ವೆಲ್ ನಾವು ಸೆಡ್. clear ಆಗ್ಬಿಡ್ತೀವಿ. ಸೊ ನಮಗೆ ತಪ್ಪು ಅಂತ ಗೊತ್ತಾದಾಗೆ ಹೆಂಗ್ ಸರಿ ಹೌದಮ್ಮ. ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅದಕ್ಕೆ ಇವಾಗ ನನಗೆ ಗೊತ್ತಿತ್ತು ನನ್ನ ಒಳಗೆ ಎಷ್ಟೊಂದು, ಈಗ ತುಂಬಾ ಏನಾದ್ರೂ ವಿಷಯ ಆಗ್ಬಿಟ್ರೆ ಇಡೀ ದಿನ ಅದನ್ನೇ ಹಾಕೊಂಡು ರುಬ್ತಾ ಇದ್ದೆ ಒಳಗಡೆ. ಅದು ಎಷ್ಟು ಡ್ಯಾಮೇಜ್ ಮಾಡಿತ್ತು ಅಂತಂದ್ರೆ, ಅದಕ್ಕೆಲ್ಲ ನೀವು ದಿನ ಔಷಧಿ ಹಚ್ಚಿ ಮೆಡಿಸಿನ್ ಹಾಕಿ ಹಾಕಿ ಕ್ಯೂರ್ ಮಾಡ್ತಾ ಇದ್ರಿ. ಸೋ ನೈಸ್. ಮತ್ತೆ ಎಷ್ಟು ಆ ಸಮಾಧಾನವಾಗಿ ಮಾತಾಡ್ತೀರಾ ಭಗವಂತನ ನೀವು. ಸೋ ಬ್ಯೂಟಿಫುಲ್. ಆ ಭಗವಂತನ ಕೃಪೆ ಎಷ್ಟು ಅಂದ್ರೆ ಮೇಡಮ್, ನೀವು ನಿನ್ನೆ ಅಂದ್ರೆ ಅದು ಯಾ ಪ್ರೀವಿಯಸ್ ವೀಕ್. ರಿಯಲ್ ಎಸ್. ಗುಡ್ನೆಸ್ ಬಗ್ಗೆ ಹೇಳ್ಬೇಕಾದ್ರೆ, ನಾವು 4 ಕಾಳು ಹಾಕಿದ್ರೆ ಭಗವಂತ 4 ಕಾಳು ಅಷ್ಟೇ ಕೊಡೋದಿಲ್ಲ, ಮೂಟೆಗಟ್ಲೆ ಕೊಡ್ತಾನೆ ಅಂತ. ಅದು ನಿಜ ಮೇಡಮ್. ನನ್ಗಿಂತದ್ ಬೇಕು ಅಂತ ಕೇಳಿದ್ರೆ ತುಂಬಾನೇ ಕೊಟ್ಬಿಡ್ತಾನೆ. ಥ್ಯಾಂಕ್ ಯು ನನಗೆ ಅಮ್ಮ. ನನಗೂ ಗುರು ಬೇಕಾಗಿತ್ತು ಫಸ್ಟ್. ನಂಗೆ ಗೊತ್ತಿರ್ಲಿಲ್ಲ ನಾನು ಹೆಂಗ್ ಹೋಗ್ಬೇಕು, ಯಾವ ದಾರಿಲಿ ಹೋಗ್ಬೇಕು. ಇದೆಲ್ಲ ನನ್ನ ಒಳಗಿರೋ ಈ ಗಲೀಜಿನ ನಾನು ಹೆಂಗ್ ಕ್ಲೀನ್ ಮಾಡ್ಕೋಬೇಕು. ನನಗೆ ಗೊತ್ತು ಎಷ್ಟು ಒಳಗಿದೆ ಅಂತ, ಅದನ್ನ ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಅನ್ನೋ ದಾರಿ ಗೊತ್ತಿಲ್ಲದೆ ಇದ್ದಾಗ ಗುರುವಾಗಿ ಸಿಕ್ಕೋರು ನೀವು, ದಾರಿ ತೋರಿಸ್ತವ್ನು ಭಗವಂತ. ಯಾ ಥ್ಯಾಂಕ್ ನನಗೆ ಯು. ನನ್ನ ತುಂಬಾ ಹೇಳ್ಬೇಕಂದ್ರೆ ತುಂಬಾ ಎಮೋಷ್ನಲ್ ಅಂತ ಅನಿಸ್ತಾ ಇದೆ. ಬಟ್ ನಿಮ್ಗೆ ಎಷ್ಟು ಥ್ಯಾಂಕ್ಫುಲ್ ಹೇಳಿದ್ರು. ಪ್ರತಿದಿನ ಅನ್ಕೊಂತಾ ಇರ್ತೀನಿ, ಅಯ್ಯೋ ಭಗವಂತ ನನ್ಗೆ ಗುರು ಬೇಕು ಅಂದ್ರೆ ಎಂತ ಗುರುನ ಹಾ ಕೊಡ್ಲಿ. ಅದ್ರ ಥ್ಯಾಂಕ್ ಯು. ಜೊತೆಗೆ ರಿಯಲಿ ನಾಗೇಂದ್ರ ಮೀನ್ಸ್ ಅ ಸರ್ ಲಾಟ್. ಅವ್ರು ಸಿಕ್ಕರೆ ಅವ್ರ ಪಾದಗಳು ಮುಟ್ಟೆ ಆಶೀರ್ವಾದ ಅಯ್ಯೋ ತಗೋಬೇಕು. ಇಲ್ಲಮ್ಮ, ಅವರು ಒಳ್ಳೇದಾಗ್ಲಿ ಎಂತ ನಿಮ್ಗೆ. ಜಸ್ಟ್ ಲೈಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ತುಂಬಾ 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 ಥ್ಯಾಂಕ್ಫುಲ್ ಮೇಡಮ್ ಅದಕ್ಕೋಸ್ಕರ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ರಿಯಲಿ ಆಮೇಲೆ ಮೀನ್ಸ್ ಅ ಲಾಟ್. ಥ್ಯಾಂಕ್ ಎಸ್ ಯು. ಮ್ಯಾಮ್, ನಿಮ್ಮ ಹತ್ರ ಇವತ್ತು ಮಾತಾಡ್ಬೇಕು ಅಂತ ನನಗೆ ಆಕ್ಚುಲಿ ಎದ್ದಾಗಿಂದ ಅನಿಸ್ತಾ ಇತ್ತು. ನಾನು ಲಾಸ್ಟ್ ಒಂದು 5-6 ವೀಕ್ಸ್ ನಾನು ಎದ್ಬಿಟ್ಟು ಆನ್ಲೈನ್ ಅಟೆಂಡ್ ಮಾಡಿರ್ಲಿಲ್ಲ. ಬಟ್ ಈ ಸರಿ ನನ್ಗೆ ಅದಾಗೆ ಎಚ್ಚರ ಆಯ್ತು. ಎಚ್ಚರ ಅದಕ್ಕಿಂತ ಅನಿಸ್ತಾ ಇತ್ತು ನೀವು ನನ್ನನ್ನ ಇವತ್ತು ಮಾತಾಡಿಸ್ತೀರಾ ಅಂತ.
ತುಂಬ ತುಂಬ ಥ್ಯಾಂಕ್ಸ್ ಮ್ಯಾಮ್. ಮತ್ತೆ ನಾನು ನಿಮ್ಮನ್ನ ಒಂದ್ಸರಿ ಮೀಟ್ ಮಾಡಬೇಕು. ಆ್ಯಕ್ಚುಲಿ ಏನಂದರೆ ಇದು ಮ್ಯಾನಿಫೆಸ್ಟೇಷನ್ದು ಮೇಡಮ್. ನಾನು ಅಟೆಂಡ್ ಮಾಡಿದ್ಮೇಲೆ ನಾನು ಆ್ಯಕ್ಚುಲಿ ನನ್ನ ಕೊಲೀಗ್ ಒಬ್ಬರಿಗೆ ಗಿಫ್ಟ್ ಮಾಡಿದ್ದೆ ಅದನ್ನು. ಓ ಅವ್ರು ವಾವ್. ಕೂಡ ಅಟೆಂಡ್ ಮಾಡಿ ಈ ಗಾಟ್ ಎ ಜಾಬ್ ಅಂಡ್ ಈಸ್ ಆಲ್ಸೋ ಸ್ಟಾರ್ಟೆಡ್ ಟು ಬಿಲ್ಡ್ ದ ಹೋಮ್. ಅವ್ರ ಮನೆ ಓ ಕಟ್ಟೋದಕ್ಕೆ ಮಾಡ್ತಾ ಇದ್ದಾರೆ. ಸೋ ನಾವು ನೈಸ್. ಕೂಡ ಮನೆ ಸ್ಟಾರ್ಟ್ ಮಾಡಿದೀವಿ ಮೇಡಮ್. ಆದ್ರೆ ಗೊತ್ತಿಲ್ಲ, ನಾವು 1 ಇಯರ್ ಇಂದ ಮಾಡ್ತಾ ಇದೀವಿ. ಬಟ್ ಸಮಥಿಂಗ್ ಐ ಆಮ್ ಫೀಲಿಂಗ್ ದೇರ್ ಇಸ್ ಸಮಥಿಂಗ್ ನೆಗೆಟಿವ್. ಯಾಕೆಂದ್ರೆ ತುಂಬಾ ಅಡೆತಡೆ ಆಗ್ತಾ ಇದೆ ಮೇಡಮ್. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹಸ್ಬೆಂಡ್ ಸೊ ಟೆನ್ಷನ್ ಜಾಸ್ತಿ ಮಾಡ್ಕೋತಾರಾ? ಯಾರು ಮ್ಯಾಮ್? ನಿಮ್ಮ ಹಸ್ಬೆಂಡ್ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ತಾರ? ಹೆಚ್ಚು ಟೆನ್ಷನ್ ಹಾ ಮಾಡ್ಕೊಳ್ತಾರ? ಸರ್, ಹೌದು ಹೌದು, ಆ ಟೆನ್ಷನ್ ಟೆನ್ಷನ್ ಮಾಡ್ತಾರೆ. ಬಿಟ್ರೆ ಮನೆ ಹೋಗುತ್ತೆ ಮೇಲಕ್ಕೆ. ಮನೆ ಓಕೆ. ಕೆಲಸ ಸರಾಗವಾಗಿ ನನಗೆ ಮುಂದುವರಿಯುತ್ತೆ. ನಾನು ಅವಾಗ ಮೈಂಡ್ ಅವಾಗ ಓವರ್ ಮ್ಯಾಟರ್. ಹೇಳ್ತಾ ನಮ್ಮ ಮನಸ್ಥಿತಿ ಹೇಗಿರುತ್ತೆ ನಾವು ಕಟ್ಟೋದು ಹಾಗೆ ಆಗುತ್ತೆ. ಓಕೆ. ಅವ್ರಿಗೆ ಹೇಳಿ ಚೂರು ಕೂಲಾಗಿ ಇಟ್ಕೊಂಡು ಮೈಂಡ್ನ ಮನೆ ಕಟ್ಟಿ ಅಂತ. ಆರಾಮಾಗಿ ಆಗುತ್ತೆ ಕೆಲಸ. ಬೇರೆ ಏನೂ ನೆಗೆಟಿವಿಟಿ ಇಲ್ಲ. ಅವರೇ ಸ್ವಲ್ಪ ನಿರಾಳವಾಗಿ ಆಗಬೇಕು ಅಷ್ಟೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೆ ನನ್ನ ಮಗ, ಅವನು ಸ್ವಲ್ಪ ಸ್ವಲ್ಪ ಕೋಪ ಜಾಸ್ತಿ ಮ್ಯಾಮ್. ಬೇಗ ರಿಯಾಕ್ಟ್ ಅಪ್ಪನ ನೋಡಿ ಕೋಪ ಆಕ್ಚುಲಿ ಕಾಪಿ ನಾನು ಮಾಡ್ಕೊಂಡಿದ್ದಾರೆ. ಹಾಗೆ ಇದ್ದೆ ಮ್ಯಾಮ್. ನೀವು ನಾನು ಆಗಿದ್ರಾ? ಹಾಗೆ ಇದ್ದೆ, ಎಲ್ಲದಕ್ಕೂ ಬೇಗ ರಿಯಾಕ್ಟ್ ಮಾಡ್ತಾ ಇದ್ದೆ. ಹ್ಮ್. ತುಂಬಾ ನಿಮ್ಮ ತುಂಬಾ ಹಸ್ಬೆಂಡ್ ಥ್ಯಾಂಕ್ಸ್. ಯಾವ್ದ್ರಲ್ಲಾದ್ರೂ ಈ ಹಿಂದೆ ದುಡ್ಡು ಹಾಕಿ ಸಿಕ್ಕಾಕೊಂಡಿದ್ದು, ಲಾಕ್ ಆಗಿದ್ದು, ರಿಟರ್ನ್ ಬರ್ದೇ ಇರೋದು, ಅಥವಾ ನಾನು ಅನ್ಕೊಂಡಷ್ಟು ಲಾಭ ಬಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋದು ಇದೆಯಾ, ಅಥವಾ ಇತ್ತ? ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ. ಫಿನಾನ್ಷಿಯಲ್ ಏನು ಇದಿಲ್ಲ, ಇಲ್ಲ ಕಿರಿಕಿರಿ ಮ್ಯಾಮ್, ಆ ಅಥವಾ ಥರ ಇಲ್ಲ. ಸಿಕ್ಕಾಕೊಂಡಿರೋದಿಲ್ಲ? ಓಕೆ. ಹ್ಮ್. ಹಾಗಿದ್ರೆ ಅವರು ಮೈಂಡನ್ನು ಕೂಲಾಗಿ ಇಟ್ಕೊಂಡು ದಿನ ಧ್ಯಾನ ಮಾಡಕ್ಕೆ ಹೇಳಿ. ಇಲ್ಲ ಅದೇನಾದ್ರು ಟೆನ್ಷನ್, ವೆದರ್ ಇಟ್ ಇಸ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆರ್ ವಾಟ್ ಎವರ್ ಟೆನ್ಷನ್, ಅದನ್ನು ನಿರಾಳ ಮಾಡ್ಕೊಳಕ್ಕೆ ಹೇಳಿ ಅಷ್ಟೇ. ಬೇರೆ ಏನೂ ಅವಶ್ಯಕತೆ ಇಲ್ಲ. ಮನೆ ನಿಧಾನವಾಗಿ ಆರಾಮವಾಗಿ ಆಗುತ್ತೆ ಆನ್ ಟೈಮಲ್ಲಿ. ಐ ಡೋಂಟ್ ಸಿ ಎನಿಥಿಂಗ್ ಎಲ್ಸ್. ಸರಿನಾ? ಥ್ಯಾಂಕ್ ಯು ಸೋ ಮಚ್. ಹಾಂ, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹಿಂದೆ ಇರೋ ರಾಧಾಕೃಷ್ಣ ಫೋಟೋ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಒಳ್ಳೆಯದಾಗಲಿ ಅಮ್ಮ.